ಏನವ ಯಾಕೆ ಎದ್ದು ಬಂದಿದಿ? ಮನ್ಗಿ ಮನ್ಗಿ ಸೊಂಟ ನೋವು, ಮಗ ಮನ್ಗದೆಲ್ಲ ಹಂಗೆ ತಿರ್ಗಡದ ಅಂತ ಬಂದೆ. ಎಲ್ಲ ಯಾರು ಕಾಣ್ತಾನೆ ಇಲ್ಲ. ಕವಿತಾ ದೋಸೆ ಹೋಯ್ತಾವಳೆ, ಅವ್ನು ಸತೀಸ ಮನ್ಗಿದಾನೇನೋ. ನೀನು ತಿಂದ? ಹ್ಞೂ, ನಂಗೆ ಅವಾಗಲೇ ಕೊಟ್ಲು ತಿಂದೆ. ನಾನು ತಿಂದೆ. ಅವ್ನು 2 ದೋಸೆ ತಿನ್ಬಿಟ್ಟು ತಂಗ್ಳನ ಉಂಡೆ. ಹಿಂದೆ ಆವರ್ತದೆ ಅಂತ ಅವಳಿಗೂ ಇಕ್ಕ ತಿನ್ನು ಅಂದೆ. ಅವ್ನು ಸತೀಸ ಇದ್ಮೇಲೆ ಅವನಿಗೂ ಕೊಡಬೇಕು. ಹೋಗಿ ಮನಿಗೆ ಹೋಗು. ಏನಾರಿ ಮನೆ ಕಂಡಿ ಬಾ. ಅಮ್ಮ ಬರ್ತೀನಿ. ಎಲ್ಗಪ್ಪ ಪಯಣ? ಕೆಲ್ಸಕ್ಕೆ ಕಣಮ್ಮ. ಲೋ, 1 ವಾರ ರಜಾ ಅಂದಲ್ಲ? ಇಲ್ಲ, ಕೆಲಸ ಅದೇ. ಮತ್ತೆ ಇಲ್ಲ ಅಂದೆ? ಇತ್ತು, ನಾನೇ ರಜಾ ಹಾಕ್ಬಿಟ್ಟು ಬಂದಿದ್ದೆ. ಯಾಕೋ ಕೆಲಸ ಮಾಡೋಕ್ಕಾಯ್ತಲ್ಲ ಅಂತ ಈಗ ಹೋಗದ ಅಂತ ಹೋಯ್ತವನಿ. ಇರು ಹೋಗುವಂತೆ ನಾಳಿಕೆ. ಬೇಡ, ಅಲ್ಲ 3-4 ದಿನದಿಂದಿಲ್ವಾ? ಹೋಯ್ತೀನಿ ಬಿಡು. ಅದೇನು ಹೋಯ್ತೀನಿ ಅಂದು ಬರ್ತೀನಿ ಅನ್ಬೇಕು. ಸರಿ ಸರಿ ಬರ್ತೀನಿ. ಇದ್ದಿದ್ರೆ ಆಗೋದು. ಏನಾರಿ ಕುತ್ಕೊಂಡು ಕೆಲ್ಸಕ್ಕೆ ಹೋಯ್ತೀನಿ ಬಿಡು. ಅದೆಷ್ಟು ಸಂಪಾದನೆ ಮಾಡಿ ನೋಡ್ತೀನಿ. ನಿನ್ನ ಮದುವೆ ನೀನೇ ಮಾಡ್ಕೋಬೇಕು, ನಾನು 1 ರೂಪಾಯಿ ಖರ್ಚು ಮಾಡೋಕ್ಕಿಲ್ಲ ಅಂತ ಇದ್ರೆ ತಾನೇ ಖರ್ಚು ಮಾಡೋದು. ಆಯ್ತಾಯ್ತು ಬಿಡು. ನಿಂತವ ದುಡ್ಡನ್ನು ಕೇಳೋಕ್ಕಿಲ್ಲ ನಾವು. ನೀನು ದುಡ್ದು ನೀನೇ ಮದುವೆ ಆಗಬೇಕು. ಆಯಿತು ಬಿಡಮ್ಮ, ಬರ್ತೀನಿ. ನಾಷ್ಟನಾರು ಮಾಡ್ಕೋಗು. ನಿನ್ನ ಮನ್ಗಿದ್ಯೇನೋ ಅಂತ ಸುಮ್ಮನದೆ. ಅಲ್ಲೇ ರೆಡಿಯಾಗಿ ಹೊಂಟು ನಿಂತಿದ್ಯಲ್ಲ, ನಾಷ್ಟ ಮಾಡ್ಕೋಗು. ದೋಸೆ ಹೋಯ್ತಾಳೆ. ಬೇಡ ಬೇಡ, ನಂಗೆ ನಾಷ್ಟ ಅಲ್ಲೆಲ್ಲರೂ ತಿನ್ಕೋತೀನಿ. ಬರ್ತೀನಿ ಬಿಡು. ತಿನ್ಕೋಗ್ಲಾ? ಬೇಡ ಕನಕ ಬಿಡು, ಪಾಪ ಮನ್ಗಿದ್ದಾಳ? ಮನ್ಗವಳೆ. ಸರಿ ಸರಿ, ಅಲ್ಲೆಲ್ಲರೂ ತಿನ್ಕೋತೀನಿ ಬಿಡು. ನೋಡಿ, ಮನೇಲಿ ಮಾಡಿದ್ರು ಹೊರಗಡೆ ತಿಂದಂತೆ. ಬೇಡ ಕಣ್ ಬಿಡಮ್ಮ, ಬರ್ತೀನಿ. ಬಾಯ್ ಬಾಯ್. ನೋಡಲ್ ಮತ್ತೆ ಅವನ್ನ ವೇದ ಏನು ಮಾಡ್ತದೆ ಅಂತಲೇ ಅರ್ಥ ಆಯ್ಕಿಲ್ಲ. ಸಡನ್ನಾಗಿ ಬಂದ, ಸಡನ್ನಾಗಿ ಹೋಯ್ತಾನೆ. ಅದೇನಾಯ್ದವೋ ಏನೋ. ಇವತ್ತೊಂದು ಮದುವೆ ಇತ್ತು ಕಣ್ ಮಗ, ಹೋಗ್ಬೇಕಿತ್ತು. ಯಾವ ಮದುವೆ ಅವ? ಅದ್ಯಾವತ್ತು ಲಗ್ನ ಪತ್ರಿಕೆ ಕೊಡಕ್ಕೆ ಬಂದಿತ್ತಿಲ್ವಾ ಶಿವಯ್ಯ ಅಂತ, ಅವ್ರ ಮಗಂದು. ಹೋಗ್ಬೇಕಿತ್ತು ಪಾಪ. ನಿನ್ನ ಮದುವೆ, ಪೂಜನ್ ಮದುವೆ, ಎಲ್ಲರ ಮದುವೆಗೂ ಬಂದಿದ್ರು. ಹೋಗಿ ಬರೋಗು. ಮತ್ತೆ ನೀನು ಇದೆಯಾ? ಅಯ್ಯೋ, ಹೋಗಿ ಬರೋಕ್ಕಲ್ವಾ, ಹೋಗು. ಮಗ ಕಿತ್ತದು ಅಂತ ಮನೇಲಿ ಯಾರಿಲ್ದಾಗಲೇ ಹೇಳ್ತದೆ. ನಾನು ಇಲ್ವಾತೆ, ನಾನು ನೋಡ್ಕೊಂತೀನಿ, ನೀವು ಹೋಗಿ ಬನ್ನಿ. ಮುನ್ಕಂತ ಹೋಗು. ಕವಿತಾ ನಿನ್ಗಿಂತ ಚೆನ್ನಾಗಿ ನೋಡ್ಕೊತಾಳೆ ಮಗವ. ಅವಳೆ ಚೆನ್ನಾಗಿ ಸಮಾಧಾನ ಮಾಡಿ ಮಲಗಿಸ್ತಾಳೆ. ಹಂಗಾರು ಹೋಗಿದ್ದು ಬರೋಣ ಮದುವೆಗೆ? ಮುನ್ಕಂತ ಹೋಗಿ ಬನ್ನಿ ಅತ್ತೆ. ಹೋಗಿ ನಿಧಾನಕ್ಕೆ ಬನ್ನಿ, ನಾನು ಇಲ್ವಾ ನೋಡ್ಕೊತೀನಂತೆ. ಮಧ್ಯಾಹ್ನ ಅಡುಗೆಯನ್ನು ಮಾಡ್ಕೊಡ್ತೀನಿ. ಸರಿ ಕಣವ, ಆಯಿತು. ನಿಮ್ಮ ಮಗ ಹೇಳ್ತಿದ್ದೇನೋ ನೋಡವ. ತಿಂದವ ದೋಸೆಯ? ಹ್ಞೂ ಅತ್ತೆ, ತಿಂದೆ. ಸರಿ, ಹಂಗಾರೆ ನೋಡ್ಕೋ. ಪಾಪ ಬೇಕಾದಾರ ಮದುವೆನೆಯ. ಹೋಗಿದ್ದು ಬಂದ್ಬಿಡ್ತೀನಿ ಬಿರ್ನೆ. ಅಯ್ಯೋ, ನಿಧಾನಕ್ಕೆ ಬನ್ನಿ, ಏನಿಲ್ಲ. ಎಲ್ಲ ಕೆಲಸನೂ ಆಯ್ತಲ್ಲ. ಅಯ್ಯೋ ಕವಿತಾ, ನೀನು ಇರೋದಕ್ಕೆ ನಾನು ಯಾವ ಕೆಲಸನೂ ಮಾಡ್ತಾಯಿಲ್ಲ. ಬಟ್ಟೆ ಒಗೆದು ಒಗಿತೀನಿ ನೋಡಿ, ಎಲ್ಲನೂ ನೀನೇ ಮಾಡ್ತಾಯಿದ್ದಿ. ಕೆಲಸ ಮಾಡ್ದಂಗೆ ಅನ್ನಿಸ್ತೇವ ನನಗೆ. ಮಾಮೂಲಿ ಮನೆ ಕೆಲಸ ಅಲ್ವಾತೆ, ಅದರಲ್ಲೇನು ನನಗೇನು ಕೆಲಸ ಅಂತ ಅನ್ಸಲ್ಲ. ಬಿಡವ, ನನಗಿದು ಚೆನ್ನಾಗಿ ಕೆಲಸ ಮಾಡ್ತಿದ್ದೀನಿ ನೀನು. ನಮ್ಮ ಅದಕ್ಕೆ ಚೆನ್ನಾಗಿ ಹೋಗ್ತಾನೆ ಕಳ್ಸೋಳೆ ನಿನಗೆ. ಸರಿ, ಟಂಪ ಬರ್ತದೆ, ರೆಡಿ ಆಯ್ತೀನಿ. ರೆಡಿ ಆಗೈತೆ. ಚೆನ್ನಾಗಿರೋ ಸೀರೆ ಉಟ್ಕೊಳ್ಳಿ. ಬನ್ನಿ, ನಾನು ಚೆನ್ನಾಗಿ ಸೀರೆ ಉಟ್ಸಿ ರೆಡಿ ಮಾಡಿ ಕಳಿಸ್ತೀನಿ ನಿಮ್ಮನ್ನ. ಅಯ್ಯೋ ಬೇಡ ಕಣ್, ಸುಮ್ಮನೆ ಯಾವುದೋ ಒಂದು ಸೀರೆ ಸುತ್ಕೊ ಹೋಯ್ತೀನಂತೆ. ನೀವು ನಡೀರಿ ಅತ್ತೆ. ಅಯ್ಯೋ ಬಿಡವ, ಸಾಕು. ಏನಾರಿ ರೆಡಿ ಮಾಡಿ ತಡೀರಿ. ಆಯ್ತು, ಹೂ ಮಾಡಿಸ್ತಾನೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಿ ಅಂತ. ನೀವೇ ಮದುವೆ ಅಣ್ಣ ಕಾಣ್ತಿದ್ದೀರಿ. ಅಯ್ಯೋ ಅಯ್ಯೋ, ಓಹೋ, ಏನವ ಹಿಂಗೆ ರೆಡಿ ಮಾಡಿಬಿಟ್ಲು. ನೋಡ್ ಮಗ, ಬೇಡ ಅಂದ್ರು ಕೇಳ್ತಲ್ಲ, ಹೆಂಗ್ ರೆಡಿ ಮಾಡಾಳೆ ಅಂತ. ನೋಡಿ ಅಕ್ಕ, ಚೆನ್ನಾಗಿಲ್ವಾ? ಚೆನ್ನಾಗದೆ. ಅಯ್ಯೋ, ಚೆನ್ನಾಗಿ ಕಾಣ್ತಿದ್ದಾನೆ ಮಗ. ಬೆಂಗ್ ದುಸ್ಕೊಂಡು ಸೀರೆ ಉಡ್ಸಿ ತಲೆ ಬಾಚಿ ಹೆಂಗ್ ರೆಡಿ ಮಾಡ್ತಾಳೆ ನೋಡು. ಚೆನ್ನಾಗಿ ಕಾಣಿಸ್ತಿ ಕಂದ್ಬಿಡು. ಮದ್ವೆಗೆ ಬಂದವರೆಲ್ಲ ನಿನ್ನೆ ನೋಡ್ಬೇಕು, ಮದ್ವೆ ನೋಡಕ್ ಬಿಟ್ಬಿಟ್ಟು. ಹೆಂಗಾರ ಚೆನ್ನಾಗಿ ಕಾಣಿಸ್ತಲ್ವಾ? ಚೆನ್ನಾಗಿ ಕಾಣಿಸ್ತಿದ್ದಕ್ಕಂತ ಕಣವ. ಅತ್ತೆ ಸುಮ್ಮನಿರಿ ನೀವು. ಮದ್ವೆ ಗ್ರ್ಯಾಂಡಾಗಿ ಹೋಗ್ಬೇಕು ತಾನೆ, ಇನ್ನೇಂಗ್ ಹೋಯ್ತಾರೆ. ಮನೇಲಿ ಹೆಂಗಿರ್ತೀವಿ ಹಂಗೆ ಹೋದಾರ ಮದ್ವೆಗೂ. ಮದ್ವೆಗೆ ಚೆನ್ನಾಗಿ ರೆಡಿಯಾಗಿ ಹೋಗ್ಬೇಕು ತಾನೆ. ಏನೋವ, ಎಲ್ಗೂ ಹಿಂಗ್ ರೆಡಿಯಾಗಿ ಹೋಯ್ತಿತ್ತಿಲ್ಲ ನಾನು. ಎಲ್ಲನ ಗಡಕಿಲ್ವಾ, ಮಕ್ಳು ಮೊಮ್ಮಕ್ಳೆಲ್ಲ ಕಾಣ್ರುವೆ ಹಿಂಗ್ ಸೋಕಿ ಮಾಡ್ತಾಳೆಲ್ಲ ಅಂತ. ಅಯ್ಯೋ ಹೋಗು, ಯಾರೇನು ಅನ್ಕೊಂಡರು. ಹಂಗೆಲ್ಲ ಅನ್ಕೋಬೇಡಿ ಅತ್ತೆ ನೀವು. ಚೆನ್ನಾಗಿ ಕಾಣ್ತಿರ್ಕೊಂಡು ಸುಮ್ಮನಿರಿ. ಎಲ್ಲ ನಿಮ್ ನೋಡಿ ಹೊಟ್ಟೆ ಹುರ್ಕೋಬೇಕು. ಆಯ್ತು ನೋಡಿ, ಹೂ ಮಾಡ್ಸಿದ್ದೀನಿ. ನೋಡು ರೋಜಕ್ಕ, ಚೆನ್ನಾಗಿ ಕಾಣ್ತದೆ ಅಲ್ವಾ ಅತ್ತೆ? ಸೂಪರಾಗಿ ಕಾಣ್ತದೆ ಕಂದ್ಬಿಡವ. ಅಯ್ಯೋ ಅಯ್ಯೋ, ಆಯ್ತಾ ಮಗ? ಅಯ್ಯೋ, ನನಗೆ ಒಂಥರ ಆಯ್ತದೆ. ಹಿಂಗೆ ಹೋಗೋಣ ಮದ್ವೆಗೆ. ಅತ್ತೆ ನೀವು ಹಂಗೆಲ್ಲ ಆಡ್ಬೇಡಿ. ಹೋಗಿ, ಹಾಗೆಲ್ಲ ಹೇಳ್ತಾರೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಿ ನೀವು ಅಂತ. ಏನು ಮಿಸ್ಸಿಂಗ್ ಅನಿಸ್ತದಲ್ಲ ಅಕ್ಕ? ಏನು ಮಿಸ್ ಆಯ್ತು ನೋಡಿ? ಸಾಕು ಬಿಡವ, ಸಾಕು ಸಾಕು, ಏನು ಬೇಡ. ಏನು ಮಿಸ್ ಆಯ್ತು? ಸರ ಹಾಕಿಲ್ಲ. ಸರನೂ ಹಾಕ್ಬಿಡು. ಕರೆಕ್ಟು. ಅಯ್ಯೋ ಬೇಡಕನ್ ಬಿಡವ, ಸಾಕು ಸಾಕಿದೆಯಾ? ನಿಂತ್ಕೊಳ್ಳಿ ಅತ್ತೆ, ಸರ ಒಂದು ಹಾಕ್ಬಿಡಿ. ಸೂಪರಾಗಿ ಕಾಣ್ತೀರಾ. ಇರಿ, ನನ್ನ ಸರನೇ ತತ್ತೀನಿ. ಅಯ್ಯೋ ಬೇಡ ಕಣವ. ಅಯ್ಯೋ ನೋಡಿ ನೋಡಿ, ಬೇಡ ಅಂದ್ರೂ ಕೇಳಕ್ಕಿಲ್ಲ. ನೋಡ್ ಮಗ, ಬೇಡ ಬೇಡ ಅಂದ್ರೂ ರೆಡಿ ಮಾಡ್ತಾ ಕೂತವಳೆ. ಈ ಚೆನ್ನಾಗಿ ಕಾಣ್ತಿದ್ದೀಕ ಸುಮ್ಮನಿರವ. ಮದ್ವೆಗಲ್ವ ಏನಾದ್ರು ಹೋಗಿದ್ಬಾ. ಅಯ್ಯೋ, ಇದು ಮೂಯ್ಕ ಬರ್ತಂದೀನಿ. ಹೆಸ್ರು ಬರ್ದು ಕೊಡು. ನನ್ನ ಹೆಸ್ರು, ನಿಮ್ಮ ಅಪ್ಪನ ಹೆಸ್ರು ಮತ್ತೆ ಇವ್ರ ಹೆಸ್ರು ಬರ್ದ್ಬಿಟ್ಟು 500 ರೂಪಾಯಿ ಕೊಡ್ತೀನಿ, ಹಾಕ್ಬಿಟ್ಟು ಕೊಡು. 500 ರೂಪಾಯಿ ಹಾಕ್ತಿದ್ಯಾ? ಅವರು ಹಾಕವ್ರೆ. 501 ರೂಪಾಯಿ ಹಾಕಿದ್ರು, ನಾನು ಅಷ್ಟೇ ಹಾಕ್ಬಿಡ್ತೀನಿ. ಸರಿ ಆಯ್ತು. ಎಲ್ಲತ್ತೆ? ಅಯ್ಯೋ ಬೇಡ ಅಂದ್ರೆ ಕೇಳಕ್ಕಿವಲ್ಲವ ನೀನು. ಅದೇನು ಮಾಡಿ ಮಾಡೋತಾಗೆ ನಿನ್ನ ಆಸೆ ಯಾಕೆ? ಹಂಗೆ ಅನ್ಕ ಸುಮ್ಮನಿರಿ ಮತ್ತೆ. ನೋಡ್ಕೊಳ್ಳಿ ಅತ್ತೆ, ಈಗ ಎಷ್ಟು ಚಂದ ಕಾಣ್ತಾ ಇದ್ದೀರಿ ಅಂತ. ಅಯ್ಯೋವ, ಇಷ್ಟೊಪ್ಪನ್ ಸರವ. ಅಯ್ಯೋ ಬೇಡ ಬೇಡ ಕಣವ, ಇರೋ ನೋಡ್ದೆ ನನಕಿಲ್ಲ. ನಂಗೆ ಯಾಕೋ ಒಂದು ಸಣ್ಣದಿದ್ರೆ ಹಾಕು ಸಾಕು. ಅತ್ತೆ, ನಿಮಗೆ ಚೆನ್ನಾಗಿ ಕಾಣ್ತದಕ್ಕಂತ ಹಾಕಲಿ. ಅಯ್ಯೋ, ನಾನು ಏನೋ ಒಂದು ಗತಿ ಮಾಡ್ತಿದ್ದಿ ಇವತ್ತು. ನಿಮ್ಮ ಮಾವ ನೋಡ್ಬೇಕು. ನೋಡಿದ್ರೇನು? ಮಾವ ನೋಡಿದ್ರೆ ಇನ್ನೊಂದ್ಸಲ ನಿಮ್ಮನ್ನೇ ಮದುವೆ ಆಯ್ತಾರ ಬಿಡಿ. ಸುಮ್ಮನಿರ್ತಾಯಿ ನೀನು. ಪಾರ್ವತಿ, ಅಯ್ಯೋ ಬಂದ ನಿಮ್ಮ ಮಾವ ಬೈತಾನೆ.
ಹ್ಞೂ ಯಾರಿವರು? ಯಾರವ ಇವರು? ಅಪ್ಪ ಅಮ್ಮ ಅಲ್ವಾ ತಿರ್ಗ ಮೈ ಕಡಿಕೆ ಹಾ ಲೈ ಇದೇನ್ಲ ಇದು ನಿನ್ನ ಆಸ? ಓ ಮಾವ ಹೆಂಗ್ ಕಾಣ್ತಾರೆ ಅತ್ತೆ? ಹ್ಞೂ ಬುಡವ ದಾರಕ್ ನಿಲ್ಲಿಸ್ಬೋದು ನಿಮ್ಮ ಅತ್ತೆಯ. ನೋಡಿ ನೀವೇ ಮದ್ವೆ ಆಯ್ತೀರಾ ಮತ್ತೆ? ಯಾಕ್ಲ ನಿಂಗಿದೆಲ್ಲವ ಜಾತ್ರೆ ಹಂಗೆ ರೆಡಿಯಾಗಿ ನಿಂತಿದ್ಯಲ್ಲ? ಏ ಮಾವ ನಾನೇ ರೆಡಿ ಮಾಡಿತ್ತು. ಚೆನ್ನಾಗ್ ಕಾಣ್ತಾರೆ ತಾನೇ ಅತ್ತೆ? ಏನ್ ಚಂದವೋ ಏನೋ. ಸುಮ್ನೆ ರೀ ಚೆನ್ನಾಗ್ ಕಾಣ್ತಾರೆ ಕಂತೆ. ಮದ್ವೆಗೆ ಹೋಯ್ತಾರಲ್ಲ ಅದಕ್ಕೆ ನಾನು ರೆಡಿ ಮಾಡಿದೆ. ಅಯ್ಯೋ ನಾನು ಎಷ್ಟು ಬೇಡ ಬೇಡ ಅಂದ್ರೂ ಕೇಳಲಿಲ್ಲ. ಕವಿತೆ ಹೆಂಗ್ ರೆಡಿ ಮಾಡವಳೆ. ನಿನ್ಗೂ ಅದೇ ಬೇಕು ಅಂತ ತಕೋ. ಏ ಸುಮ್ನೆ ರೀ ಮಾವ. ಸರಿ ಸರಿ ಟಂಪ ಬಂದು ನಿಂತದೆ ಆರಾನ್ ಮಾಡ್ತದೆ. ಹೋಗು ಬಾ. ಕೊಡು ಕಾಸ ಮುಯ್ಯಕಕ್ ಬೇಡ್ವಾ? ಏನ ಅಂತವೆಲ್ಲಿದದು? ಮನೆ ಕೊಟ್ನಲ್ಲ. ಹ್ಞೂ ಮನೆ ಕೊಟ್ಟಿರೋದು ಇನ್ನೂ ಇದ್ದದ? ಕೊಡು ಅಂಕಂತೆ. ಇಲ್ಲಕ್ಕಂತೂ ಒಲೆ. ವಾ ಮದ್ವೆಗೆ ಹೋಗು ಅಂದ್ಬಿಟ್ಟು ಮುಯ್ಕೆ ಕಾಸು ಕೊಡ್ಲಿಲ್ಲ ಅಂದ್ರೆ ಅವತ್ತು ಕೊಟ್ಟಿದ್ದು ಮನೆ ಖರ್ಚಿ ಆಯ್ತು ಇನ್ನೂ ಹಂಗೆ ಇದ್ದದ? ನೋಡಿ ಹಂಗಾರ ಮಾಡಿ ಹಾಕೋ ಮೇಲೆ ಕೊಟ್ಟನಂತೆ. ಬಾ ಬಾ ಟಂಪ ಹೋಯ್ತದೆ ಹತ್ತು ಬಾ. ಮಾವ ನೀವು ಹೋಗುರಿ ಜೊತೆಲಿ. ಅಯ್ಯೋ ನಾನು ಕಾರ್ನೇರೆ ಹೋಯ್ತೀನಿ ಬಿಡವ. ಮದ್ವೆಗಿದ್ವೆ ಎಲ್ಲ ಆಯ್ಕಿಲ್ಲ ನಮ್ಗೆ. ಏನಿದ್ರು ಬೀಗ್ ರೂಟನೇ ಸರಿ. ಹ್ಞೂ ಕುಡ್ಕೊಂಡು ತಿನ್ಕೊಂಡು ಬಾಡ್ ತಿನ್ಬೇಡ್ವಾ ಅದಕ್ಕೆ. ಸಿಹಿ ಊಟ ಎಲ್ಲಿರ್ತದು? ಹೋಗಿ ಬರಲ್ಲೇ ಆಯ್ತು. ಕೆಲ್ಸಕ್ಕೆ ಹೋಗ್ಮಂತೆ. ಹಾ ಬಾ ಬಾ ಟಂಪ ಹೋಯ್ತದೆ. ಸರಿ ಮಗ ಬತ್ತೀನಿ. ಅವ ಕವಿತಾ ಜೋಪಾನ ಬತ್ತೀನಿ. ಏನು ಕೆಲಸ ಮಾಡಬೇಡ ನೀನು. ಎಷ್ಟು ತಕೋ ಆರಾಮಾಗಿ. ಹ್ಞೂ ಸರಿ ಅತ್ತೆ ಆಯ್ತು. ಹುಷಾರಾಗಿ ಹೋಗಿ ಬನ್ನಿ. ಹುಷಾರು ಕಣವ ಮಗ ಹುಷಾರು. ಜೋಪಾನಾಗಿ ನೋಡ್ಕೊ ಮಗವ. ಮನ್ಸ್ಬಿಟ್ಟು ಬಂದು ನಿಂತ್ಕೊಬೇಡ. ಮನ್ಗದೆ ಅಂತ ಮನ್ಸಿಂದ ಕೇಳಿ ಕುಳ್ಕೊಬಿಟ್ಟದ ಆಮೇಲೆ. ಹುಷಾರಾಗಿ ನೋಡ್ಕೊ. ಹ್ಞೂ ಆಯ್ತು. ಎಲ್ಲ ಮುಯ್ಕವ್ರಿಗೆ ಹೆಸರು ಬರ್ದಾ? ಹ್ಞೂ ಬರ್ದೀನಿ ತಡಿ ಕೊಟ್ಟೆ. ಸರಿಯವ ಬತ್ತೀನಿ. ಸರಿ ಅತ್ತೆ. ಹ್ಞೂ ಹೋದ್ರಾಕತ್ತೆ? ಹ್ಞೂ ಹೋಯ್ತು ಕಣವ. ಸರಿ ಹೊಸಿ ಬೆಳಗವೇ ಬೆಳಗ್ಬಿಡ್ತೀನಿ. ಅಯ್ಯೋ ಕೂತ್ಕೋ ರಾಜ. ಬೆಳಗ್ಗೆ ಬೆಳಗ್ದಲ್ಲ ತಿರ್ಗಿ ಏನು ಬೆಳಗ್ಗೆ? ಅಯ್ಯೋ ಸುಮ್ಮನಿರಿ. ನನಗೆ ಬೆಳಗ್ಗೆ ಒಂದು ಲೋಟ ಇದ್ರೂ ಆಯ್ಕಿಲ್ಲ ಅಲ್ಲಲ್ಲೇ ಬೆಳಗ್ಬಿಡ್ಬೇಕು. ಈಗ ನಾಷ್ಟ ಮಾಡಿರೋ ತಟ್ಟೆ ಚೊಂಬವೆ ಸಾರ್ಕೊ ಬಂದ್ಬಿಡ್ತೀನಿ. ನಲ್ಲಿ ನೀರು ಇನ್ನೂ ಸುರಿತಾವೆ. ಅಯ್ಯೋ ಒಳ್ಳೆ ಹುಡುಗಿ. ರಾಜ್ ನೋಡು ಹುಡುಗ ಹುಡುಗಿ ಜೋಡಿ ಎಷ್ಟು ಚೆನ್ನಾಗದೆ ಅಲ್ವಾ? ನೋಡು ಎಷ್ಟು ಗ್ರ್ಯಾಂಡಾಗಿ ಮದುವೆ ಆಗಿ ಎಷ್ಟು ಚೆನ್ನಾಗಿ ಫೋಟೋಶೂಟ್ ಮಾಡಿಸ್ತಾವ್ರೆ. ನಮ್ಮ ಮದುವೆ ಹೆಂಗೆಂಗೋ ಆಗೋಯ್ತಲ್ವಾ? ನನಗೂ ಇವಾಗ ಅನ್ನಿಸ್ತೈತೆ ಗ್ರ್ಯಾಂಡಾಗಿ ಮದುವೆ ಆಗಬೇಕಿತ್ತು. ಫೋಟೋಶೂಟು ಪ್ರೀ ವೆಡ್ಡಿಂಗ್ ವಿಡಿಯೋ ಎಲ್ಲನೂ ಮಾಡಿಸ್ಬೇಕಿತ್ತು ಅಂತ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊತೀಯ ಬಿಡು ರಾಣಿ. ಫೋಟೋಶೂಟ್ ಮಾಡಿಸಿದ್ರಾಯ್ತು. ಇವಾಗ ಆದರೂ ಗ್ರ್ಯಾಂಡಾಗಿ ರೀತಿ ಎಲ್ಲ ಮದುವೆ ಆಗಬೇಕಿತ್ತು. ತಪ್ಪು ಮಾಡಿಬಿಟ್ಟು ಆ ಥರ ಮಾಡಿಬಿಟ್ಟು ಅನ್ಸುತ್ತೆ ಬಿಡು. ಆಗಿದ್ರ ಬಗ್ಗೆ ಏನು ಯೋಚನೆ ಮಾಡ್ತೀಯಾ? ಏ ಅದು ಅಮ್ಮ ಅಲ್ವಾ? ಅಮ್ಮ ಮದುವೆಗೆ ಬರ್ತಾರಾ? ಹೌದು ಅತ್ತೇನೆ. ಓ ರಾಣಿ ಅಮ್ಮ ನೀನೇನಿಲ್ಲ ಈ ಮದ್ವೆಲಿ? ಅಯ್ಯೋ ನಮಗೂ ಕಾರ್ಡ್ ಕೊಟ್ಟಿದ್ರು ಕಣವ ಅದಕ್ಕೆ ಬಂದಿದ್ದು. ನಿಮ್ನೆ ಅಂಟ್ರಾ? ಕಣಮ್ಮ ಇವ್ರಿಗೂ ದೂರ ಸಂಬಂಧಿನಿಯ. ವಾ ನನ್ಗೆ ಹೇಳನೇ ಇಲ್ವಲ್ಲ. ನನ್ಗೇನು ಗೊತ್ತು ನೀನ್ ಬತ್ತಿ ಅಂತ ಸುಮ್ಮನೆ ಬಂದು. ವಾ ಹೆಂಗೋ ಬಿಡು. ಬನ್ನಿ ಊರಿಗೆ ಹೋಗದ ಮತ್ತೆ ಇಷ್ಟು ದೂರಕ್ಕೆ ಬಂದು ಹಂಗೆ ಓದಿರಾ? ನಾವು ಹಂಗೆ ಅನ್ಕೊಂಡಿದ್ದು. ಹೆಂಗ ಅಮ್ಮರ ಮನೆ ಇಲ್ಲಿ ಹತ್ರ ಅಲ್ವಾ ಹೋಗಿ ನೋಡ್ಕೊಂಡು ಹೋಗದ ಪಾಪನ ಅಂತ. ಬನ್ನಿ ಮತ್ತೆ ನನ್ನ ಜೊತೆನೆ ಬಸ್ಸಲ್ಲಿ ಹೋಗಕ್ಕಾಯ್ತದ ಬೇಕಾರೆ. ಒಂದು 2 ದಿನ ಇದ್ದು ಹೋಗುರಿ. 2 ದಿನ ಕಾಯ್ತದ? ಅತ್ತೆಗೂ ಹೇಳಿಲ್ಲ ಅವರೇ ಬರ್ಬೇಕಿತ್ತು. ನಂಗೆ ಆಯ್ತದ ನೀವಿಬ್ರೆ ಹೋಗಿ ಬನ್ನಿ ಅಂದ್ರು ಅದಕ್ಕೆ ಬಂದು. ಆಯ್ತು ಬನ್ನಿ ಬೆಳಿಗ್ಗೆ ಎದ್ದೋಗುರಿ. ಬನ್ನಿ ಮನೆಗೆ ಹೋಗೋದಾಳೆ ಅಂದ್ರೆ ನಾಳೆಗೆ ಹೋಗುರಂತೆ ಬನ್ನಿ. ಸರಿ ಅತ್ತೆ ಆಯ್ತು ಬರ್ತೀವಿ. ನನಗೆ ಗೊತ್ತೇ ಇಲ್ಲ ನೋಡ್ರಾಣಿ ನೀನು ಬತ್ತಿ ಅಂತ. ಏನಮ್ಮ ಈ ಪಾಟಿ ಮಿನ್ಸ್ತೇದಿ? ಸುಮ್ಮನಿರ್ನೇ ಅಳಿ ಅಂದ್ರಿಲ್ವಾ? ಏನು ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದ್ಬಿಟ್ಟಿದಿ? ಅಯ್ಯೋ ಅದೇ ಕಣವ ಕವಿತಾ ಅವಳು ಹಂಗೆ ಏನು ಮಾಡಿದ್ರು ಬಿಡ್ನಿಲ್ಲ. ಮದ್ವೆಗಲ್ವಾ ಚೆನ್ನಾಗಿ ರೆಡಿಯಾಗಿ ಹೋಗಿ ಅಂತ ಅವಳೆ ಸೀರೆ ಉಡ್ಸಿ ರೆಡಿ ಮಾಡಿ ಕಳ್ಸವಳೆ. ಚೆನ್ನಾಗಿ ಕಾಣ್ತಿದ್ದಿ ಕಣ್ಬಿಡು. ದಾರ ಎಲ್ಲ ಮುಗ್ದೋಗದೆ ಕೈಗೆ ಆಲಿಯೋದು ಮುಗಿತಾ? ಮುಗೀತು. ಈಗ ತಾನೇ ಹೇಳ್ಸಿದ್ರು. ಒತ್ನಂತೆ ಅಲ್ವಾ ಬರೋದು? ಇಷ್ಟು ಲೇಟಾಗಿ ಬಂದಿದ್ದೀರಲ್ಲ. ಅಯ್ಯೋ ಟಂಪನೇ ಇಷ್ಟೊತ್ಕಂಟ ಬತ್ತು ಕಣವ. ಅದೆಲ್ಲೋ ದಾರಿ ಮುಚ್ಚೋರಿ ಅಂತ ಬಳಸ್ಕೊಂಡ್ ಬತ್ತು. 3ಅವರೆಲ್ಲ ಲೇಟಾಗಿ ಬಂದವ್ರೆ ಕಂತಕೋ. ಸರಿ ಊಟ ಮಾಡೋಗು. ಅಯ್ಯೋ ಕೈಗಾಲು ಇದವ್ರು ಸಿಕ್ಕಿಲ್ಲ ಅಂತ ಇನ್ನೇ ನೀನು ಹಬ್ಳಿಗೋಸ್ಕರ ಕೂರ್ಸಾರ ಅಲ್ಲಿ. ಸರಿ ಬಿಡಿ ನೀನು ಏನು ಮಾಡಿ ಕೈಗೆ ಮುಯ್ ಕೊಟ್ಬಿಟ್ಟು ಉಣ್ಕ ಹೋಗದ. ಬನ್ನಿ ನೀವು ಊಟ ಮಾಡಿ ಬನ್ನಿ. ನಮ್ದು ಆಯ್ತು ಈಗ ಜಸ್ಟ್ ಮಾಡ್ಕೊ ಬಂದು. ನಾವು ಆಗಲೇ ಬೆಳಗ್ಗೆನೆ ಬಂದೋ ತಾಲಿ ಕಟ್ಟಕ್ಕೂ ಮುಂಚೆನೇ. ಊಟ ಮಾಡ್ಕೊಂಡು ಇನ್ನೇನು ಹೊರಡ್ತಿದ್ದೋ. ವಾ ಹೋಗಿ ಊಟ ಮಾಡಕ್ ಮತ್ತೆ ತಡಿ ಹೆಣ್ಗಂಡು ಮಾತಾಡ್ಸ್ಬಿಟ್ಟು ಮುಯ್ ಕೊಟ್ಬಿಟ್ಟು ಆಮೇಲೆ ಉಣ್ತೀನಂತೆ. ಹೋಗವ ಫಸ್ಟ್ ಊಟ ಮಾಡ್ಕೊಬರಗು. ಅವರು ಏನೇನೋ ಫೋಟೋ ತೆಗಿಸ್ತಾರೆ ಆಮೇಲೆ ರಿಸೆಪ್ಷನ್ ನಿಲ್ಲಿಸ್ತಾರಲ್ಲ ಕೊಡುವಂತೆ. ಹೋಗಿ ಉಣ್ಕೊಬರಗು ಮುಯ್ ಕೊಟ್ಬಿಟ್ಟು ಹೋಗದ. ನಾನು ಬರ್ತೀನಿ ಪಾಪನ್ ನೋಡ್ಬೇಕು. ಸರಿ ಮಗ ಆಯ್ತು. ಮತ್ತೆ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.